ತಪಸ್ವಿ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಚಿತ್ರ ಮೂಡುತ್ತೆ? ಬಹುಶಃ ಗಡ್ಡಬಿಟ್ಟ, ಜಟೆ ಕಟ್ಟಿದ, ಮೈಗೆಲ್ಲ ವಿಭೂತಿ ಬಳೆದುಕೊಂಡ, ಹಿಮಾಲಯದ ಯಾವುದೋ ಗುಹೆಯಲ್ಲಿ ಕಣ್ಣು ಮುಚ್ಚಿ ಕೂತ ಒಬ್ಬ ಯೋಗಿ ಅಲ್ವಾ? ಹೌದು, ಸಾಮಾನ್ಯವಾಗಿ ಬರುವ ಚಿತ್ರಣವೇ ಅದು. ಕಠಿಣವಾದ ಉಪವಾಸ, ದೇಹ ದಂಡನೆ, ಲೌಕಿಕ ಜಗತ್ತಿನಿಂದ ದೂರ ಇರೋದು. ಇದೆಲ್ಲವೂ ತಪಸ್ಸಿನ ಭಾಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ತಪ್ಪೇನಲ್ಲ. ಆದರೆ ಅದು ಕೇವಲ ಒಂದು ಬಾಹ್ಯ ಚಿತ್ರಣ ಅಷ್ಟೇ. ಕೇವಲ ಹೊರಗಿನ ನೋಟ. ಹೌದು. ಎಕ್ಸಾಕ್ಟ್ಲಿ. ಆ ಹೊರನೋಟದ ಆಚೆಗೆ ಒಂದು ಆಳವಾದ, ತಾತ್ವಿಕವಾದ ಅರ್ಥ ಇದೆ ಅನ್ನೋದೇ ಇಂದಿನ ನಮ್ಮ ಚರ್ಚೆಯ ಕುತೂಹಲಕಾರಿ ವಿಷಯ. ಈ ಬಗ್ಗೆ ಆಳವಾಗಿ ಯೋಚನೆ ಮಾಡೋಕೆ ನಮಗೆ ಪ್ರೇರಣೆ ಸಿಕ್ಕಿದ್ದು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಬರಹದಿಂದ. ಓ ಹೌದು. ಅದು ಈ ತಪಸ್ವಿ ಅನ್ನೋ ಪರಿಕಲ್ಪನೆಯನ್ನು ಬೇರೆ ಒಂದು ದೃಷ್ಟಿಕೋನದಿಂದ ನೋಡೋಕೆ ಹಚ್ಚುತ್ತೆ. ಖಂಡಿತ. ಇವತ್ತು ನಾವು ಮಾಡ್ತಿರೋದು ಒಂಥರ ಪದದ ಶವಪರೀಕ್ಷೆಯಲ್ಲ, ಬದಲಾಗಿ ಪದದ ಆತ್ಮಶೋಧನೆ. ವಾವ್, ಚೆನ್ನಾಗಿ ಹೇಳಿದ್ರಿ. ಒಂದು ಶಬ್ದದ ಮೇಲ್ಪದರವನ್ನು ಸರಿಸಿ ಅದರೊಳಗೆ ಅಡಗಿರುವ ತತ್ವ, ಉದ್ದೇಶ ಮತ್ತು ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಹಾಗಿದ್ರೆ ನಮ್ಮ ಈ ಶೋಧನೆಯನ್ನು ಶುರು ಮಾಡೋಣ. ಮೊದಲು, ಯಾವುದೇ ಪದದ ಅರ್ಥಕ್ಕೆ ನಾವು ಸಾಮಾನ್ಯವಾಗಿ ಎಲ್ಲಿಗೆ ಹೋಗ್ತೀವಿ? ಶಬ್ದಕೋಶಕ್ಕೆ. ಹೌದು, ನಿಘಂಟು ಅಥವಾ ಶಬ್ದಕೋಶಕ್ಕೆ. ನಮ್ಮ ಪ್ರಾಚೀನ ಜ್ಞಾನ ಪರಂಪರೆಯಲ್ಲಿ ಅಮರಕೋಶಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ನಿಜ. ಅಲ್ಲಿ ತಪಸ್ವಿ ಪದಕ್ಕೆ ಏನು ಅರ್ಥ ಕೊಟ್ಟಿದ್ದಾರೆ? ಅಲ್ಲಿಂದ ಶುರು ಮಾಡೋಣ. ಒಳ್ಳೆ ಆರಂಭ. ಆ ಗಾಯತ್ರಿ ಚೈತನ್ಯ ಬರಹದಲ್ಲಿ ಇದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಅಮರಕೋಶದಲ್ಲಿ ತಪಸ್ವಿಕೆ ಒಂದಲ್ಲ, 2 ವ್ಯಾಖ್ಯಾನಗಳಿವೆ. ಓ, 2 ಇದೆಯಾ? ಹೌದು. ಮೊದಲನೇದು ತುಂಬ ನೇರ ಮತ್ತು ಸರಳ. ಅದು ಹೇಳುತ್ತೆ, ತಪೋ ಅಸ್ತ್ಯಾಸೀತಿ ತಪಸ್ವಿ. ಅಂದ್ರೆ ತಪಸ್ಸು ಉಳ್ಳವನೇ ತಪಸ್ವಿ. ಯಾರು ತಪಸ್ಸನ್ನು ಆಚರಿಸ್ತಾರೋ, ಯಾರಲ್ಲಿ ತಪಸ್ಸು ಇದೆಯೋ ಅವರು ತಪಸ್ವಿ. ಇದು ಕ್ರಿಯೆಯನ್ನು ಆಧರಿಸಿದ ವ್ಯಾಖ್ಯಾನ. ಇದು ಸ್ವಲ್ಪ ಯಾರು ಬಣ್ಣ ಹಚ್ಚುತ್ತಾರೋ ಅವರು ಬಣ್ಣ ಹಚ್ಚುವವರು ಅನ್ನೋ ಹಾಗೆ ಆಯ್ತು. ಹೇಳೋದಿಲ್ಲ. ತುಂಬಾ ಮೇಲ್ನೋಟದ ಅರ್ಥ ಅಲ್ವಾ? ನೀವು ಹೇಳಿದ್ದು 100ಕ್ಕೆ 100 ಸರಿ. ಬಹುಶಃ ಇದೇ ಕಾರಣಕ್ಕೆ ಅಮರಕೋಶಕಾರರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಸರಿ. ಅವರು 2ನೇ ವ್ಯಾಖ್ಯಾನವನ್ನು ಕೂಡ ಕೊಟ್ರು. ನಮ್ಮ ಚರ್ಚೆಯ ನಿಜವಾದ ಆಳ ಶುರುವಾಗುವುದೇ ಇಲ್ಲಿಂದ. ಆ 2ನೇ ವ್ಯಾಖ್ಯಾನ ತಪಸ್ಸಿನ ಸ್ವರೂಪವನ್ನೇ ಬದಲಾಯಿಸಿಬಿಡುತ್ತೆ. ಓ, ಕೇಳೋಕೆ ತುಂಬಾನೇ ಆಸಕ್ತಿ ಮೂಡುತ್ತಿದೆ. ಹಾಗಾದ್ರೆ ಆ 2ನೇ ವ್ಯಾಖ್ಯಾನವಾದ್ರೂ ಏನು? ಅದು ಹೇಗೆ ತಪಸ್ಸಿನ ಅರ್ಥವನ್ನ ವಿಸ್ತರಿಸುತ್ತೆ? 2ನೇ ವ್ಯಾಖ್ಯಾನ ಹೀಗಿದೆ: ಪರಂ ಬ್ರಹ್ಮ ಜ್ಞಾನಂ ಕಾಂಕ್ಷತಿ ಇತಿ ಪಾರಿಕಾಂಕ್ಷಿ. ಪಾರಿಕಾಂಕ್ಷಿ. ಹೌದು. ಇಲ್ಲಿ ಪಾರಿಕಾಂಕ್ಷಿ ಅನ್ನೋ ಪದವನ್ನು ತಪಸ್ವಿಗೆ ಸಮಾನಾರ್ಥಕವಾಗಿ ಬಳಸಲಾಗಿದೆ. ಇದರ ಅರ್ಥ, ಯಾರು ಪರಮವಾದ ಬ್ರಹ್ಮಜ್ಞಾನವನ್ನು ಅಪೇಕ್ಷಿಸುತ್ತಾರೋ, ಆಶಿಸುತ್ತಾರೋ, ಅದಕ್ಕಾಗಿ ಹಂಬಲಿಸುತ್ತಾರೋ ಅವರೇ ತಪಸ್ವಿ. ವಾವ್, ಇದು ಅದ್ಭುತವಾಗಿದೆ. ನೋಡಿ, ಇಲ್ಲಿ ಫೋಕಸ್ ಸಂಪೂರ್ಣವಾಗಿ ಬದಲಾಯಿತು. ಹೌದು. ಮೊದಲ ವ್ಯಾಖ್ಯಾನದಲ್ಲಿ ಕ್ರಿಯೆ ಮುಖ್ಯವಾಗಿದ್ರೆ ಇಲ್ಲಿ ಅಪೇಕ್ಷೆ ಅಥವಾ ಉದ್ದೇಶ ಮುಖ್ಯವಾಗುತ್ತಿದೆ. ಎಕ್ಸಾಕ್ಟ್ಲಿ. ಅಂದ್ರೆ ದೈಹಿಕವಾಗಿ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಏನನ್ನು ಹುಡುಕುತ್ತಿದ್ದೇವೆ ಅನ್ನೋದು ಮುಖ್ಯವಾಗುತ್ತೆ. ನಿಖರವಾಗಿ. ಇಲ್ಲಿ ತಪಸ್ಸು ಅನ್ನೋದು ಕೇವಲ ದೇಹದಂಡನೆಯಲ್ಲ, ಅದೊಂದು ಜ್ಞಾನದ ಹುಡುಕಾಟ, ಒಂದು ಇಂಟೆಲೆಕ್ಚುವಲ್ ಪರ್ಸ್ಯೂಟ್. ದೇಹವನ್ನು ಕಷ್ಟಕ್ಕೀಡು ಮಾಡುವುದು ಗುರಿಯಲ್ಲ, ಅದು ಪರಮಸತ್ಯವಾದ ಬ್ರಹ್ಮಜ್ಞಾನವನ್ನು ಪಡೆಯುವ ದಾರಿಯಲ್ಲಿ ಒಂದು ಸಾಧನವಷ್ಟೇ ಆಡಬಹುದು. ಅಂದ್ರೆ ಗುರಿ ಜ್ಞಾನ ಸಂಪಾದನೆ. ಹೌದು, ಗುರಿ ಸ್ಪಷ್ಟವಾಗಿದೆ, ಜ್ಞಾನ ಸಂಪಾದನೆ. ಈ ಒಂದು ವ್ಯಾಖ್ಯಾನ ತಪಸ್ಸನ್ನು ದೈಹಿಕ ವ್ಯಾಯಾಮದ ಮಟ್ಟದಿಂದ ಜ್ಞಾನಯಜ್ಞದ ಮಟ್ಟಕ್ಕೆ ಏರಿಸುತ್ತೆ. ಈ ಜ್ಞಾನದ ಹಾದಿ ಸುಲಭದಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಕೇವಲ ನಂಬಿಕೆ ಇಟ್ಟುಕೊಂಡು ಕೆಲವು ಆಚರಣೆಗಳನ್ನು ಮಾಡಿಕೊಂಡು ಹೋಗೋದು ಒಂದು ರೀತಿ. ಹೌದು. ಆದ್ರೆ ಸತ್ಯವನ್ನು ಪ್ರಶ್ನಿಸಿ ಹುಡುಕಾಟಕ್ಕೆ ಇಳಿಯೋದು ಇನ್ನೊಂದು ರೀತಿ. ಈ ವ್ಯತ್ಯಾಸವನ್ನು ನಮ್ಮ ಡಿ.ವಿ. ಗುಂಡಪ್ಪನಮು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ಖಂಡಿತ. ಡಿ.ವಿ.ಜಿಯವರ ಕಗ್ಗಗಳು ಜೀವನದ ಸತ್ಯವನ್ನು ಅತ್ಯಂತ ಸರಳವಾದ ಮಾತುಗಳಲ್ಲಿ ಹಿಡಿದಿಡ್ತವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಕಗ್ಗದ ಸಾಲುಗಳು ಹೀಗಿವೆ: ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವಶೋಧನೆ ಕಷ್ಟ, ಮತಿಗಾಯಿ ಕಷ್ಟ. ಈ 4 ಸಾಲುಗಳಲ್ಲಿ ಡಿ.ವಿ.ಜಿ 2 ದಾರಿಗಳ ಸ್ಪಷ್ಟ ಚಿತ್ರಣವನ್ನು ನಮ್ಮುಂದೆ ಇಡ್ತಾರೆ. ಮೊದಲ ಸಾಲಿನಲ್ಲಿ ಸುಲಭವಾದ ದಾರಿ ಭಕ್ತಿ, ನಂಬಿಕೆ, ಭಜನೆ, ವಂದನೆ. ಹೌದು. ಮತ್ತು 2ನೇ ಸಾಲಿನಲ್ಲಿ ಕಷ್ಟದ ದಾರಿ, ತತ್ವಶೋಧನೆ ಮತ್ತು ಮತಿಕಾರ್ಯ. ಇಲ್ಲಿ ಸುಲಭ ಮತ್ತು ಕಷ್ಟ ಅನ್ನೋ ಪದಗಳ ಆಯ್ಕೆ ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ.
ಡಿವಿಜಿ ಅವರು ಭಕ್ತಿ ಅಥವಾ ಭಜನೆಯನ್ನು ಕೀಳಾಗಿ ಕಾಣ್ತಿದ್ದಾರೆ ಅಂತ ಖಂಡಿತ ಅನ್ಸೋದಿಲ್ಲ. ಆದ್ರೆ ಯಾಕೆ ಅದನ್ನು ಸುಲಭ ಅಂತ ಕರೆದಿರ್ಬೋದು? ಇದು ಒಳ್ಳೆ ಪ್ರಶ್ನೆ. ಇಲ್ಲಿ ಸುಲಭ ಅಂದ್ರೆ ಬಹುಶಃ ಹೆಚ್ಚು ಜನಪ್ರಿಯ ಅಥವಾ ಅನುಸರಿಸಲು ಸರಳ ಅನ್ನೋ ಅರ್ಥದಲ್ಲಿರಬಹುದು. ಸರಿ. ಭಕ್ತಿ, ಭಜನೆ, ನಮಸ್ಕಾರ ಇವು ಹೆಚ್ಚಾಗಿ ಭಾವನಾತ್ಮಕ ಮತ್ತು ದೈಹಿಕ ಕ್ರಿಯೆಗಳು. ಕೈ ಮುಗಿಯೋದು, ಹಾಡೋದು, ಶರಣಾಗೋದು. ಇವುಗಳಿಗೆ ಒಂದು ರೀತಿಯ ಸಮರ್ಪಣಾ ಭಾವ ಇದ್ರೆ ಸಾಕು. ಇದಕ್ಕೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ, ನಮ್ಮ ನಂಬಿಕೆಗಳನ್ನೇ ವಿಮರ್ಶೆಗೆ ಒಡ್ಡುವ ಕಠಿಣ ಬೌದ್ಧಿಕ ಪ್ರಕ್ರಿಯೆಯ ಅಗತ್ಯ ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ತುಲನಾತ್ಮಕವಾಗಿ ಅದು ಸುಲಭದ ದಾರಿ. ಸರಿ. ಹಾಗಾದರೆ ತತ್ವಶೋಧನೆ ಮತ್ತು ಮತಿಕಾರ್ಯ ಯಾಕೆ ಕಷ್ಟ? ಮತಿಕಾರ್ಯ ಅಂದೆ ಬುದ್ಧಿಯ ಕೆಲ್ಸ. ಹೌದು. ಇದಕ್ಕೂ ನಾವು ಚರ್ಚೆ ಮಾಡುತ್ತಿರುವ ತಪಸ್ವಿಗೂ ನೇರವಾದ ಸಂಬಂಧ ಇದೆಯಲ್ವೇ? ಖಂಡಿತ ಇದೆ. ಅಮರಕೋಶ ಹೇಳಿದ ಬ್ರಹ್ಮಜ್ಞಾನವನ್ನು ಅಪೇಕ್ಷಿಸೋದಿದೆಯಲ್ಲ, ಹೌದು. ಅದೇ ಇಲ್ಲಿ ಡಿವಿಜಿ ಹೇಳುವ ತತ್ವಶೋಧನೆ, ಸತ್ಯವನ್ನು ಹುಡುಕುವುದು. ಇದೇ ಯಾಕೆ ಕಷ್ಟ? ಇದು ಕಷ್ಟ ಯಾಕೆ ಅಂದ್ರೆ ಇದಕ್ಕೆ ಸಿದ್ಧ ಉತ್ತರಗಳು ಇಲ್ಲ. ಇಲ್ಲಿ ಬೇರೆಯವರು ಹೇಳಿದ್ದನ್ನು ಕುರುಡಾಗಿ ನಂಬಲು ಸಾಧ್ಯವಿಲ್ಲ. ನಾವೇ ಪ್ರಶ್ನಿಸಬೇಕು, ವಿಶ್ಲೇಷಿಸಬೇಕು, ಅನುಮಾನಿಸಬೇಕು ಮತ್ತು ಕೊನೆಗೆ ಸತ್ಯವನ್ನು ಸ್ವಂತ ಅನುಭವದಿಂದ ಕಂಡುಕೊಳ್ಳಬೇಕು. ಅಂದ್ರೆ ಇದು ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬರೋ ಹಾಗೆ ಮಾಡುತ್ತೆ. ನಮ್ಮದೇ ನಂಬಿಕೆಗಳನ್ನ, ಆಲೋಚನೆಗಳನ್ನ ಪ್ರಶ್ನಿಸುವ ಧೈರ್ಯ ಬೇಕಾಗುತ್ತೆ. ನಿಜ. ಇದು ಒಂಥರ ಅನಿಶ್ಚಿತತೆಯ ದಾರಿ. ಅದಕ್ಕೆ ಇದು ಕಷ್ಟ. ಹೌದು. ಮತಿಕಾರ್ಯ ಅಂದ್ರೆ ಬುದ್ಧಿಗೆ ಕೆಲಸ ಕೊಡುವುದು. ಇದು ಅತ್ಯಂತ ಶ್ರಮದಾಯಕ ಕೆಲಸ. ಯಾಕಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಸುಲಭದ ದಾರಿಯನ್ನೇ ಹುಡುಕುತ್ತಿರುತ್ತೆ. ಈ ಬೌದ್ಧಿಕ ಶ್ರಮವೇ ನಿಜವಾದ ತಪಸ್ಸು ಅಂತ ಡಿವಿಜಿ ಸೂಚಿಸುತ್ತಿದ್ದಾರೆ. ಸುಲಭದ ದಾರಿಯಲ್ಲಿ ಸಮಾಧಾನ, ಸಂತೃಪ್ತಿ ಸಿಗಬಹುದು. ಆದ್ರೆ ಜ್ಞಾನ ಸಿಗಲ್ಲ. ಹೌದು. ಕಷ್ಟದ ಶೋಧನೆಯ ದಾರಿಯಲ್ಲಿ ಮಾತ್ರ ಜ್ಞಾನದ ಅರಿವು ಸಾಧ್ಯ ಅನ್ನೋದು ಇದರ ಒಳಾರ್ಥ. ಇದೇ ಆಲೋಚನೆಯನ್ನು ಡಿವಿಜಿಯವರು ಮತ್ತೊಂದು ಕಗ್ಗದಲ್ಲಿ ಒಂದು ದೃಶ್ಯರೂಪಕದ ಮೂಲಕ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ. ಹೌದು. ಇದು ಸುಲಭ ಮತ್ತು ಕಷ್ಟದ ದಾರಿಗಳ ನಡುವಿನ ವ್ಯತ್ಯಾಸವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ನಿಜವಾದ ತಪಸ್ವಿ ಯಾರು ಅನ್ನೋದಕ್ಕೆ ಒಂದು ಅದ್ಭುತವಾದ ಚಿತ್ರವನ್ನು ಕೊಡುತ್ತೆ. ಆ ರೂಪಕವಂತೂ ಅತ್ಯಂತ ಶಕ್ತಿಯುತವಾದದ್ದು. ತಪಸ್ಸಿನ ಎರಡೂ ಆಯಾಮಗಳನ್ನು ಒಂದು ಬೆಟ್ಟದ ಚಿತ್ರದ ಮೂಲಕ ಹಿಡಿದಿಡ್ತಾರೆ. ಆ ಸಾಲುಗಳು ಹೀಗಿವೆ: ಸುತ್ತುಮುತ್ತಲು ಗಿರಿಸುತ್ತ ಸುಳುವುದೆಂದು ಲೊಕಜನ, ಹತ್ತುವವನು ತಾಪಸಿಯೋ ಮಂಕುತಿಮ್ಮ. ಇಲ್ಲಿರುವ ಎರಡು ಕ್ರಿಯೆಗಳನ್ನು ಗಮನಿಸಿ: ಬೆಟ್ಟವನ್ನು ಸುತ್ತುವುದು ಮತ್ತು ಬೆಟ್ಟವನ್ನು ಹತ್ತುವುದು. ಹೌದು. ಈ ಎರಡರ ನಡುವಿನ ಅಂತರವೇ ನಾವು ಚರ್ಚಿಸುತ್ತಿರುವ ಎರಡು ಬಗೆಯ ತಪಸ್ಸಿನ ನಡುವಿನ ಅಂತರ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಸುತ್ತುಮುತ್ತಲು ಗಿರಿಸು ಸುಳುವುದೆಂದು ಲೋಕಜನ ಅಂದರೆ ಸಾಮಾನ್ಯ ಜನರು, ಬಹುಸಂಖ್ಯಾತರು. ಲೋಕಜನ. ಹೌದು, ಲೋಕಜನ. ಅವರು ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕುವುದನ್ನೇ ಒಂದು ದೊಡ್ಡ ಸಾಧನೆ, ಒಂದು ಪುಣ್ಯದ ಕೆಲಸ ಅಂತ ಭಾವಿಸ್ತಾರೆ. ಇದು ಮೊದಲನೆಯ ಕಗ್ಗದಲ್ಲಿ ಹೇಳಿದ ಭಕ್ತಿ ಭಜನೆಯ ಹಾಗೆ. ಹೌದು. ಬೆಟ್ಟವನ್ನು ಸುತ್ತುವುದು ಒಂದು ದೈಹಿಕ ಕ್ರಿಯೆ. ಅದಕ್ಕೆ ಹೆಚ್ಚು ಮಾನಸಿಕ ಶ್ರಮ, ಏಕಾಗ್ರತೆ ಬೇಕಿಲ್ಲ. ದಾರಿ ಕೂಡ ಸುಲಭವಾಗಿರುತ್ತೆ. ಹೌದು. ದಾರಿ ಸಾಮಾನ್ಯವಾಗಿ ಸುಗಮವಾಗಿರುತ್ತೆ. ಜನಸಂದಣಿ ಇರುತ್ತೆ. ಒಂದು ರೀತಿ ಸುರಕ್ಷಿತವಾದ, ಎಲ್ಲರೂ ಒಪ್ಪಿಕೊಂಡ ದಾರಿ ಇದು. ಬಾಹ್ಯವಾಗಿ ನೋಡುವವರಿಗೆ ಇವರೇನೋ ಒಂದು ಸಾಧನೆ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು. ಆದ್ರೆ ಕವಿಯ ದೃಷ್ಟಿಯಲ್ಲಿ ಅದು ನಿಜವಾದ ಸಾಧನೆಯಲ್ಲ. ಅವರು ಹೇಳ್ತಾರೆ, ಹತ್ತುವವನು ತಾಪಸಿಯೋ ಮಂಕುತಿಮ್ಮ ಅಂತ. ಅಂದರೆ ಬೆಟ್ಟವನ್ನು ಹತ್ತುವನುನೇ ನಿಜವಾದ ತಾಪಸಿ. ಯಾಕೆ? ಸುತ್ತುವುದಕ್ಕೂ ಹತ್ತುವುದಕ್ಕೂ ಅಂತಹ ವ್ಯತ್ಯಾಸವಾದರೂ ಏನು? ಅಜಗಜಾಂತರ ವ್ಯತ್ಯಾಸವಿದೆ. ಬೆಟ್ಟ ಹತ್ತುವುದು ಕೇವಲ ದೈಹಿಕ ಶ್ರಮವಲ್ಲ. ಅಲ್ಲ. ಅದೊಂದು ಮಾನಸಿಕ ಮತ್ತು ಬೌದ್ಧಿಕ ಯುದ್ಧ. ದಾರಿ ಕಡಿದಾಗಿರುತ್ತೆ, ಅನಿಶ್ಚಿತತೆ ಇರುತ್ತೆ. ಎಲ್ಲಿ ಕಾಲಿಡಬೇಕು ಅಂತ ಪ್ರತಿಕ್ಷಣ ಯೋಚಿಸಬೇಕು. ಬೀಳು ಭಯ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ನಿಯಂತ್ರಣ ಬೇಕು. ಖಂಡಿತ. ಗುರಿಯನ್ನು ತಲುಪಲೇಬೇಕು ಅನ್ನೋ ಛಲ, ಏಕಾಗ್ರತೆ ಇದೆಲ್ಲ ಬೇಕು. ಈ ಹೋಲಿಕೆ ನೇರವಾಗಿ ಅಮರಕೋಶದ ವ್ಯಾಖ್ಯಾನಗಳಿಗೆ ಹೊಂದಿಕೊಳ್ಳುತ್ತೆ ನೋಡಿ. ಬೆಟ್ಟವನ್ನು ಸುತ್ತುವುದು ತಪಸ್ಸು ಉಳ್ಳವನು ಎಂಬ ಮೊದಲ ವ್ಯಾಖ್ಯಾನದ ಬಾಹ್ಯ ರೂಪದಂತೆ ಕಾಣುತ್ತೆ. ಸರಿ. ಆದ್ರೆ ಬೆಟ್ಟವನ್ನು ಹತ್ತುವುದು ಜ್ಞಾನವನ್ನು ಅಪೇಕ್ಷಿಸುವನು ಎಂಬ ಎರಡನೇ ವ್ಯಾಖ್ಯಾನದ ಆಂತರಿಕ ಸ್ವರೂಪದಂತೆ ಇದೆ. ಇಲ್ಲಿ ಬೆಟ್ಟದ ತುದಿ ಅನ್ನೋದು ಬ್ರಹ್ಮಜ್ಞಾನದ ಸಂಕೇತ. ಅತ್ಯುತ್ತಮವಾದ ಹೋಲಿಕೆ. ಎಲ್ರೂ ಬೆಟ್ಟವನ್ನು ಸುತ್ತಬಲ್ಲರು, ಆದರೆ ಕೆಲವರು ಮಾತ್ರ ಅದನ್ನು ಹತ್ತುವ ಸಾಹಸಕ್ಕೆ, ಆ ಕಷ್ಟಕ್ಕೆ ಕೈ ಹಾಕ್ತಾರೆ. ಆ ಹತ್ತುವವರೇ ನಿಜವಾದ ತಾಪಸಿ. ಯಾಕಂದ್ರೆ ಅವನು ಕೇವಲ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲ, ಅವನು ಒಂದು ಗುರಿಯೆಡೆಗೆ, ಜ್ಞಾನದ ಶಿಖರದ ಕಡೆಗೆ ಸಾಗುತ್ತಿದ್ದಾನೆ.
ಆ ಪಯಣದಲ್ಲಿ ಅವನು ತನ್ನ ಸಾಮರ್ಥ್ಯ, ತನ್ನ ಮಿತಿಗಳು ಮತ್ತು ಪ್ರಕೃತಿಯ ಸತ್ಯಗಳನ್ನು ಅರಿಯುತ್ತಾನೆ. ಅದೇ ನಿಜವಾದ ತತ್ವಶೋಧನೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವೊಂದು ನಿರ್ಣಯಕ್ಕೆ ಬರಬಹುದು. ಅಮರಕೋಶದ 2 ವ್ಯಾಖ್ಯಾನಗಳು, ಡಿವಿಜಿಯವರ 2 ಕಗ್ಗುಗಳು ಇವೆಲ್ಲವೂ ನಮ್ಮನ್ನು ಒಂದೇ ದಿಕ್ಕಿನಲ್ಲಿ ಕರೆದೊಯ್ಯುತ್ತಿವೆ. ಹೌದು. ಗಾಯತ್ರಿ ಚೈತನ್ಯ ಬರಹದಲ್ಲಿ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ. ಅದು ಈ ಇಡೀ ಚರ್ಚೆಯ ಸಾರಾಂಶದಂತಿದೆ. ಹೌದು. ಆ ಅಂತಿಮ ಮಾತು ಎಲ್ಲವನ್ನೂ ಬಹಳ ಸುಂದರವಾಗಿ ಒಟ್ಟುಗೂಡಿಸುತ್ತೆ. ಅದು ಹೀಗಿದೆ: ತಪಸ್ವಿನ ಮಹತ್ವವನ್ನು ಅರಿತು ತಪವು ಮಾಡುವವನೇ ನಿಜವಾದ ತಾಪಸಿ. ಇಲ್ಲಿ ಅರಿತು ಅನ್ನೋ ಪದಕ್ಕೆ ಚಿನ್ನದ ಬೆಲೆಯಿದೆ. ಖಂಡಿತ. ಅರಿತು ಮಾಡುವುದು ಅಂದ್ರೆ ಕುರುಡಾಗಿ, ಯಾಂತ್ರಿಕವಾಗಿ ಕಠಿಣ ವ್ರತಗಳನ್ನು ಮಾಡುವುದಲ್ಲ. ಅಲ್ಲ. ಯಾಕೆ ಮಾಡುತ್ತಿದ್ದೇನೆ, ಇದರ ಉದ್ದೇಶವೇನು, ಇದರ ಮಹತ್ವವೇನು ಅನ್ನೋದನ್ನು ಮೊದಲು ತಿಳಿದುಕೊಂಡು ನಂತರ ಆಚರಿಸುವುದು. ನಿಖರವಾಗಿ. ಆ ಅರಿವಿಲ್ಲದಿದ್ರೆ ಮಾಡುವ ತಪಸ್ಸು ಕೇವಲ ದೇಹದಂಡನೆಯ ವ್ಯಾಯಾಮವಾಗಿ ಉಳಿಯುತ್ತೆ. ಬೆಟ್ಟ ಹತ್ತೋದು ಒಂದು ವ್ಯಾಯಾಮ ಆಗುತ್ತೆ ಅಷ್ಟೇ. ಹೌದು. ಬೆಟ್ಟವನ್ನ ಯಾಕೆ ಹತ್ತುತ್ತಿದ್ದೇವೆ ಎಂದು ತಿಳಿಯದೆ ದೈಹಿಕ ಕಸರತ್ತು ಮಾಡಿದಂತೆ. ಆದರೆ ಬೆಟ್ಟದ ತುದಿಯಲ್ಲಿ ಜ್ಞಾನದ ಶಿಖರವಿದೆ, ಸತ್ಯದ ದರ್ಶನವಿದೆ ಎಂಬ ಅರಿವಿನೊಂದಿಗೆ ಹತ್ತುವಾಗ ಇಡುವ ಪ್ರತಿ ಹೆಜ್ಜೆಯೂ ಅರ್ಥಪೂರ್ಣವಾಗುತ್ತದೆ. ಅನುಭವಿಸುವ ಪ್ರತಿ ನೋವು ಒಂದು ಪಾಠವಾಗುತ್ತದೆ. ಹಾಗಾದರೆ ನಿಜವಾದ ತಪಸ್ವಿ ಅಂದ್ರೆ ಯಾರೋ? ಅವನು ತನ್ನ ಕ್ರಿಯೆಯ ಹಿಂದಿನ ಏಕೆಯನ್ನು ಸ್ಪಷ್ಟವಾಗಿ ತಿಳಿದಿರುವವನು. ಹೌದು. ಜ್ಞಾನದ ಮಹತ್ವವನ್ನು ಅರಿತು ಆ ಜ್ಞಾನವನ್ನು ಪಡೆಯಲು ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಶ್ರಮವನ್ನು ಒಟ್ಟಾಗಿ ಹಾಕುವವನು. ಹೌದು. ಅವನು ಕೇವಲ ಹೊರಗಿನ ಸವಾಲುಗಳನ್ನು ಎದುರಿಸುವುದಿಲ್ಲ, ಅವನು ತನ್ನ ಒಳಗಿನ ಸಂಘರ್ಷಗಳನ್ನು ಎದುರಿಸುತ್ತಾನೆ, ತನ್ನದೇ ನಂಬಿಕೆಗಳನ್ನು ಪ್ರಶ್ನಿಸುತ್ತಾನೆ, ತನ್ನ ಅಹಂಕಾರವನ್ನು ಬದಿಗಿಡುತ್ತಾನೆ. ಅಂದ್ರೆ ಅವನ ತಪಸ್ಸು ಕೇವಲ ಕ್ರಿಯೆಯಲ್ಲ, ಅದೊಂದು ಪ್ರಜ್ಞಾಪೂರ್ವಕವಾದ, ಜ್ಞಾನಮುಖಿಯಾದ ಸಾಧನೆ. ಬೆಟ್ಟ ಹತ್ತುವವನಿಗೆ ದಾರಿ ಕಷ್ಟವಿರಬಹುದು, ಸುತ್ತುವ ದಾರಿ ಸುಲಭವಾಗಿ ಕಾಣಬಹುದು. ಆದರೆ ಅವನ ದೃಷ್ಟಿ ಯಾವಾಗಲೂ ಶಿಖರದ ಮೇಲಿರುತ್ತೆ. ಅದೇ ಅವನನ್ನು ಮುಂದೆ ನಡೆಸುವ ನಿಜವಾದ ಶಕ್ತಿ. ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಾವು ಕಲಿತ ಪ್ರಮುಖ ಅಂಶವೆಂದರೆ, ತಪಸ್ಸು ಎನ್ನುವುದು ದೇಹವನ್ನು ದಂಡಿಸುವ ಕ್ರಿಯೆಗಿಂತ ಹೆಚ್ಚಾಗಿ ಬುದ್ಧಿ ಮತ್ತು ಮನಸ್ಸನ್ನು ಹರಿತಗೊಳಿಸುವ ಒಂದು ಪ್ರಕ್ರಿಯೆ. ಭೌತಿಕ ಆಚರಣೆಗಳಿಗಿಂತ ಅವುಗಳ ಹಿಂದಿನ ಆಂತರಿಕ ಜ್ಞಾನದ ಹುಡುಕಾಟವೇ ಶ್ರೇಷ್ಠವಾದ ತಪಸ್ಸು. ಖಂಡಿತ. ಬೆಟ್ಟವನ್ನು ಸುಮ್ಮನೆ ಸುತ್ತುವುದಲ್ಲ, ಅದನ್ನು ಒಂದು ಗುರಿಯ ಅರಿವಿನೊಂದಿಗೆ ಏಕಾಗ್ರತೆಯಿಂದ ಹತ್ತುವುದರಲ್ಲೇ ನಿಜವಾದ ಸಾಧನೆಯೊಡಗಿದೆ. ಹೌದು. ಜನಪ್ರಿಯ ಸುಲಭದ ದಾರಿಗಿಂತ ಕಷ್ಟಕರವಾದರೂ ಸತ್ಯಲ ಕಡೆಗೆ ಕೊಂಡೊಯ್ಯುವ ಆಂತರಿಕ ಪಯಣವೇ ಶ್ರೇಷ್ಠ. ಈ ಆಲೋಚನೆ ಕೇವಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ ಅಂತ ನನಗನ್ಸುತ್ತೆ. ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ. ಶಿಕ್ಷಣ, ವೃತ್ತಿ. ಹೌದು. ಶಿಕ್ಷಣ, ವೃತ್ತಿ ಅಥವಾ ಯಾವುದೇ ಕೌಶಲ್ಯವನ್ನು ಕಲಿಯುವುದಕ್ಕೂ ಇದನ್ನು ಅನ್ವಯಿಸಬಹುದು. ನಿಸ್ಸಂದೇಹವಾಗಿ. ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರು ಚಿಂತಿಸುವುದಕ್ಕಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಈ ಬರಹವು ಬಾಹ್ಯ ದೈಹಿಕ ಕ್ರಿಯೆಗಳನ್ನು, ಅಂದ್ರೆ ಬೆಟ್ಟ ಸುತ್ತುವುದನ್ನ, ಮತ್ತು ಆಂತರಿಕ ಬೌದ್ಧಿಕ ಕ್ರಿಯೆಗಳನ್ನು, ಅಂದ್ರೆ ಬೆಟ್ಟ ಹತ್ತುವುದನ್ನ ಹೋಲಿಸುತ್ತದೆ. ಸದಾ ತೋರಿಕೆ ಮತ್ತು ಬಾಹ್ಯ ಸಾಧನೆಗಳಿಗೆ ಹೆಚ್ಚು ಬೆಲೆ ಕೊಡುವ ನಮ್ಮ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಬೆಟ್ಟ ಹತ್ತುವ ಅನುಭವಕ್ಕೆ ಸಮಾನವಾದದ್ದು ಯಾವುದು? ಒಳ್ಳೆ ಪ್ರಶ್ನೆ. ಸುಲಭವಾಗಿ ಲೈಕ್ಸ್ಗೊಳಿಸುವ, ಎಲ್ಲರೂ ಮೆಚ್ಚುವ ಬಾಹ್ಯ ಪ್ರದರ್ಶನಗಳನ್ನು ಬದಿಗಿಟ್ಟು ನಾವು ಕೈಗೊಳ್ಳಬೇಕಾದ ಕಠಿಣವಾದ ಆದರೆ ನಿಜವಾದ ಬೆಳವಣಿಗೆಯನ್ನು ತರುವ ಆಂತರಿಕ ಬೌದ್ಧಿಕ ಪಯಣಗಳು ಯಾವುವಿರಬಹುದು?